ಪರ್ಫೆಕ್ಟ್ ಒಂದು ಒಳ್ಳೆ ಇದು ಇದೆ, ನಿಮ್ಗೆ ಕೊಡ್ತೀನಿ, ನಾನು ಒಂದು ಕಾರ್ಡ್ ಕೊಡ್ತೀನಿ ನಿಮಗೆ. ಪರ್ಫೆಕ್ಟ್ ಒಂದು ಒಳ್ಳೆ ಇದು ಇದೆ, ನಿಮ್ಗೆ ಕೊಡ್ತೀನಿ, ನಾನು ಒಂದು ಕಾರ್ಡ್ ಕೊಡ್ತೀನಿ ನಿಮಗೆ. ಮೈಸೂರು ರೈಲ್ ಮ್ಯೂಸಿಯಮಲ್ಲಿ ಈಗ ಇತ್ತೀಚೆಗೆ ಒಂದು ಹೊಸ ಪ್ಲ್ಯಾಟ್ಫಾರ್ಮ್ ಸ್ಕೇಲ್ ಸೇರ್ಪಡೆ ಆಗಿದೆ. ಇದರ ಬಗ್ಗೆ ಮಾಹಿತಿ ಇದೆ ಅಂದರೆ, ಇದು ಹೆನ್ರಿ ಪೂಲೆ ಆ್ಯಂಡ್ ಸನ್, ಲಿವರ್ಪೂಲ್ ಇಂಗ್ಲೆಂಡಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರೋ ಒಂದು ಮೆಕ್ಯಾನಿಕಲ್ ಸ್ಕೇಲ್ ಅಂತ ಕರಿತೀವಿ. ಇದನ್ನ ಒಂದು ಪ್ಲ್ಯಾಟ್ಫಾರ್ಮ್ ಸ್ಕೇಲ್ ಅಂತಲೂ ಕರಿತೀವಿ. ಇದು ರೈಲ್ವೆ 1859 ಶುರು ಆದರೂ ಕೇವಲ ಒಂದು 20-25 ವರ್ಷ ಒಳಗೆ 19ನೇ ಶತಮಾನದಲ್ಲಿ ಈ ಪ್ಲ್ಯಾಟ್ಫಾರ್ಮ್ ಸ್ಕೇಲು ಇಂಥ ಒಂದು ವಿಶ್ವವಿಖ್ಯಾತ ಹೆನ್ರಿ ಪೂಲೆ ಕಂಪ್ನಿಯವರು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಇದು ರೈಲ್ವೆ ಸೌತ್ ಇಂಡಿಯನ್ ರೈಲ್ವೆ ಅಂತ, ಈಗ ಮುಂಚೆ ಸದರ್ನ್ ರೈಲ್ವೆ ಇತ್ತು, ಸೌತ್ ವೆಸ್ಟರ್ನ್ ಸೌತ್ ಮರಾಠ ರೈಲ್ವೆ ಅಂತ ಇತ್ತು. ಅದೆಲ್ಲ ಏಕೀಕರಣ ಆಗಿ ಸದರ್ನ್ ರೈಲ್ವೆ ಆಗಿತ್ತು 1951ರಲ್ಲಿ. ಆಗ ಈ ಬಂಗಾರಪೇಟ್ ಜಂಕ್ಷನಲ್ಲಿ ಈ ಲಿವರ್ಪೂಲ್ ಮ್ಯಾನುಫ್ಯಾಕ್ಚರ್ ಮಾಡಿರೋ ಕಂಪ್ನಿದು ಪ್ಲ್ಯಾಟ್ಫಾರ್ಮ್ ಸ್ಕೇಲ್ ತಂದಿದೆ. ಇದು 100 ವರ್ಷ ಇತಿಹಾಸವುಳ್ಳ ಈ ಮೆಕ್ಯಾನಿಕಲ್ ಪ್ಲ್ಯಾಟ್ಫಾರ್ಮ್ ಸ್ಕೇಲ್ನ ನಾವು ರೈಲ್ವೆ ಮ್ಯೂಸಿಯಮಲ್ಲಿ ತಂದು ಇದನ್ನ ದುರಸ್ತಿ ಮಾಡಿ ಈಗ ಇದು ವರ್ಕಿಂಗ್ ಕಂಡೀಷನಲ್ಲಿದೆ. ಸೊ ಈಗಲೂ ಎಕ್ಸಾಕ್ಟ್ ರೀಡಿಂಗ್ಸ್ ಕೊಡುತ್ತೆ. ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿತ್ತು ಅದೇ ರೀಡಿಂಗ್ಸ್ ಈಗಲೂ ಕೊಡ್ತಾ ಇದೆ. ಸೊ ಇದಕ್ಕೊಂದು ಕ್ಯಾಲಿಬ್ರೇಷನ್ ಸರ್ಟಿಫಿಕೇಟ್ ಮಾಡ್ತಾಯಿದ್ವಿ. ಸೊ ಇದು ಅತ್ಯಂತ ಒಂದು ವಿಶೇಷ ಒಂದು ಮೆಕ್ಯಾನಿಕಲ್ ಸ್ಕೇಲ್ ಇದೆ. ಸೊ ಪ್ರಪಂಚದಲ್ಲಿ ತುಂಬ ಕಮ್ಮಿ ಸ್ಕೇಲ್, ವರ್ಕಿಂಗ್ ಸ್ಕೇಲ್ ಇರುತ್ತೆ. ಸೊ ಇದು ನಮ್ಮ ಒಂದು ಹೆಮ್ಮೆ ಅನಿಸುತ್ತೆ. ಮೈಸೂರು ರೈಲ್ ಮ್ಯೂಸಿಯಮಲ್ಲಿ ಇದೊಂಥ ಒಂದು ಪ್ಲ್ಯಾಟ್ಫಾರ್ಮ್ ಸ್ಕೇಲ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದು ವರ್ಕಿಂಗ್ ಪ್ರಿನ್ಸಿಪಲ್ ಏನಂದರೆ, ಯಾಕಂದರೆ ಒಂದು ಲಿವರ್ ಮೆಕ್ಯಾನಿಸಮ್ ಸಿಸ್ಟಮಲ್ಲಿ ವರ್ಕ್ ಆಗುತ್ತೆ ಇದು. ಸೊ ಇದು ವೆಯ್ಟ್ ಎಲ್ಲಿಟ್ಟರು ಲಗೇಜ್ ಯಾವ ಪೋರ್ಷನ್ 4 ಪಾಯಿಂಟ್ ಇಟ್ಟರು ಲಿವರ್ ಮೆಕ್ಯಾನಿಸಮ್ಗೆ ಅದು ಕೆಲಸ ಮಾಡುತ್ತೆ. ಮತ್ತು ಇದು ಈಗಿರೋ ಎಲೆಕ್ಟ್ರಾನಿಕ್ ಇದಕ್ಕೆ ಇದು ಮುನ್ನುಡಿ ಅಂತ ಹೇಳ್ಬೋದು. ಸೊ ಅಂಥ ಒಂದು ಸಿಸ್ಟಮ್ ಇಲ್ಲಿ ನಾವು ರೈಲ್ ಮ್ಯೂಸಿಯಮ್ ಇಟ್ಟಿದ್ದೀವಿ. ಸೊ ಇದೆಲ್ಲ ಪ್ರತಿಯೊಬ್ಬರು ಇದನ್ನು ವೀಕ್ಷಿಸಬೇಕು. ಮತ್ತು ಇದರ ಜ್ಞಾನ, ಎಸ್ಪೆಷಲಿ ಇಂಜಿನಿಯರಿಂಗ್ ಹುಡುಗರಾಗಲಿ, ಮೆಕ್ಯಾನಿಕಲ್ ಹುಡುಗರಾಗಲಿ, ಯಾಕಂದರೆ ಇದು ಒಂದು ಇತಿಹಾಸ ಇದು. ಯಾಕಂದರೆ ಹಳೆ ಕಾಲದ ರೈಲ್ವೆಲ್ಲಿ ಇಂಥ ಒಂದು ಸ್ಕೇಲ್ಸ್ ಈಗ ಕಣ್ಮರೆ ಆಗಿದೆ. ಸೊ ಇಂಥ ಒಂದು ವರ್ಕಿಂಗ್ ಸ್ಕೇಲ್ನ ನಮ್ಮ ಮ್ಯೂಸಿಯಮ್ನ ವೀಕ್ಷಿಸಿ ನೋಡ್ಬೋದು ಅಂತ ಕೇಳ್ಕೊತಾ ಇದ್ದೀನಿ.